ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಗಳಲ್ಲಿ ನೀವು 2 ಅಧ್ಯಾಯಗಳನ್ನು ಈಗಾಗಲೇ ಪಾಠ ಕೇಳಿದ್ದೀರಾ. ಮೊದಲನೇ ಅಧ್ಯಾಯ ತರ್ಕಶಾಸ್ತ್ರದ ಸ್ವರೂಪ, ಎರಡನೇ ಅಧ್ಯಾಯ ತರ್ಕಶಾಸ್ತ್ರ ಮತ್ತು ಭಾಷೆ. ಈ ದಿನ ನೀವು ತರ್ಕಶಾಸ್ತ್ರದ 3ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡ್ತಾ ಇದ್ದೀರಾ. ತರ್ಕಶಾಸ್ತ್ರದ 3ನೇ ಅಧ್ಯಾಯವನ್ನು ನೀವು ಪಾಠ ಕೇಳ್ತಿದ್ದೀರಾ. 3ನೇ ಅಧ್ಯಾಯದಲ್ಲಿ ಯಾವ ವಿಷಯ ಬರುತ್ತಪ್ಪ ಅಂತ ಹೇಳಿದ್ರೆ, ನಿರ್ಣಯ, ವಾಕ್ಯ ಮತ್ತು ತರ್ಕವಾಕ್ಯ. ನಿರ್ಣಯ, ವಾಕ್ಯ ಮತ್ತು ತರ್ಕವಾಕ್ಯ ಅಂತೇಳಿ. ನಿರ್ಣಯ ಎನ್ನುವ ಪದ ನೀವೀಗಾಗಲೇ ಗಮನಿಸಿದೆ, ಜಡ್ಜ್ಮೆಂಟ್ ಅಂತ ಹೇಳ್ತಾರೆ. ನಿರ್ಣಯ ಎಂದರೇನು? ನಿರ್ಣಯವು ಒಂದು ಮಾನಸಿಕ ಕ್ರಿಯೆ. ನಿರ್ಣಯವು ಒಂದು ಮಾನಸಿಕ ಕ್ರಿಯೆ. ನಾವು ನಮ್ಮ ಸುತ್ತಲೂ ನಡೆಯುವ ಘಟನೆಗಳನ್ನು ಅರ್ಥ ಮಾಡಿಕೊಂಡು ತುಲನೆ ಮಾಡಿ ತೀರ್ಮಾನಿಸುವುದು ಅಥವಾ ನಿರ್ಧಾರ ಮಾಡುವುದನ್ನು ನಿರ್ಣಯ ಅಂತ ಹೇಳ್ತೀವಿ. ನಿರ್ಣಯ ಅನ್ನೋದು ಒಂದು ಮಾನಸಿಕ ಕ್ರಿಯೆ. ನಾವು ನಮ್ಮ ಸುತ್ತಮುತ್ತಲು ನಡೆಯತಕ್ಕಂಥ ಘಟನೆಗಳನ್ನು, ಸಂಗತಿಗಳನ್ನು ಅರ್ಥ ಮಾಡಿಕೊಂಡು ಮತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ತುಲನೆ ಮಾಡಿ ಒಂದು ತೀರ್ಮಾನಿಸುವುದು ಅಥವಾ ಒಂದು ನಿರ್ಣಯಕ್ಕೆ ಬರುವುದನ್ನು ನಾವಿಲ್ಲಿ ತೀರ್ಮಾನ, ಜಡ್ಜ್ಮೆಂಟ್ ಅಥವಾ ಒಂದು ನಿರ್ಣಯ ಅಂತ ಹೇಳಿ ಕರೀತೀವಿ. ಇಲ್ಲಿ ಯಾವಾಗ ನಾವು ನಿರ್ಣಯವನ್ನು ಗಮನಿಸ್ತೀವಿ, ಯಾವಾಗ ನಾವು ನಿರ್ಣಯ ಮಾಡುವ ಸಂದರ್ಭ ಬರುತ್ತಪ್ಪ ಅಂತ ಹೇಳಿದ್ರೆ, ಅನೇಕ ಸಾರಿ ನಮ್ಮ ಆಲೋಚನೆಗಳು 2 ಅಥವಾ 2ಕ್ಕಿಂತ ಹೆಚ್ಚಿನ ವಿಚಾರಗಳನ್ನು ಒಳಗೊಂಡಿರುತ್ತೆ. 2 ಅಥವಾ 2ಕ್ಕಿಂತ ಹೆಚ್ಚು ಭಾವರೂಪಗಳನ್ನು, ಬೇರೆ ಬೇರೆ ರೀತಿಯ ಆಲೋಚನೆಗಳನ್ನು ಒಂದೇ ಒಂದು ನಿರ್ಧಾರ ತಗೊಳ್ಳೋಕೆ ಮೊದಲು ಹಲವಾರು ಬೇರೆ ಬೇರೆ ಮಾರ್ಗಗಳಿರುತ್ತೆ, ಬೇರೆ ಬೇರೆ ಆಲೋಚನೆಗಳಿರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು 2 ಅಥವಾ 2ಕ್ಕಿಂತ ಹೆಚ್ಚಿನ ಭಾವರೂಪಗಳನ್ನು ತುಲನೆ ಮಾಡಿ ಅವುಗಳ ಸಂಬಂಧವನ್ನು ಮನಸ್ಸಿನಲ್ಲಿ ನಿರ್ಧರಿಸಿದಾಗ ನಿರ್ಣಯ ಅನ್ನೋದು ಹುಟ್ಟುತ್ತೆ. ಈಗ ನೀವು ತರಗತಿಗಳಿದ್ದಿದ್ರೆ ಬೆಳಗ್ಗೆ ಎದ್ದು ನಿಮಗೆ ಅಕಸ್ಮಾತ್ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಕಾಲೇಜಿಗೆ ಹೋಗಲೂ ಬೇಡವೋ, ಹೋಗೋದೊಳ್ಳೆಯದು, ಹೋಗದೆ ಇರೋದು, ಮನೆಯಲ್ಲಿ ವಿಶ್ರಾಂತಿ ತೆಗೆದೊಳ್ಳೆದು, ತಗೊಳ್ಳೋದೊಳ್ಳೆಯದು, 2 ಆಲೋಚನೆಗಳಿರುತ್ತೆ. 2 ಅಥವಾ 2ಕ್ಕಿಂತ ಹೆಚ್ಚಿನ ವಿಚಾರಗಳು, ಆಲೋಚನೆಗಳಿದ್ದಾಗ ನಮ್ಮ ಮನಸ್ಸು ಸರಿಯಾದದ್ದನ್ನು, ಯಾವುದು ಉತ್ತಮವಾದದ್ದೋ ಯಾವುದು ಯೋಗ್ಯವಾದದ್ದೋ ಅದರಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಭಾವರೂಪಗಳು ಅವುಗಳನ್ನು ತುಲನೆ ಮಾಡಿ ಅವುಗಳ ಸಂಬಂಧವನ್ನು, ತರಗತಿಗೆ ಹೋದರೆ ನನಗೆ ಹೆಚ್ಚಿನ ಲಾಭ ಆಗುತ್ತೆ ಅಂತ ಹೇಳಿ ತೀರ್ಮಾನ ಮಾಡ್ತೀವಿ. ಅವುಗಳ ಮನಸ್ಸಿನಲ್ಲಿ ನಿರ್ಧರಿಸಿದಾಗ ನಿರ್ಣಯವು ಹುಟ್ಟುತ್ತದೆ. ಈ ಮನಸ್ಸಿನ ನಿರ್ಧಾರ ಅಂತಕ್ಕಂಥದ್ದು ಜ್ಞಾನ ಸಾಧನೆಗೆ ನಮಗೆ ಸಹಾಯ ಮಾಡುತ್ತದೆ. ಮನಸ್ಸಿನಲ್ಲಿ ಒಳ್ಳೆಯ ತೀರ್ಮಾನಗಳನ್ನು ಅಥವಾ ನಿರ್ಣಯಗಳನ್ನು ಕೈಗೊಳ್ಳೋದ್ರಿಂದ ನಮಗೆ ಜ್ಞಾನ ಸಾಧನೆಯ ಮಾರ್ಗ ಲಭಿಸುತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ಈಗ ಉದಾಹರಣೆಗೆ, ಸಕ್ಕರೆ ಸಿಹಿಯಾಗಿದೆ, ಮಲ್ಲಿಗೆ ಬಿಳಿಯಾಗಿದೆ. ಇಲ್ಲಿ ಮಲ್ಲಿಗೆ ಬಿಳಿಯಾಗಿದೆ, ಸಕ್ಕರೆ ಸಿಹಿಯಾಗಿದೆ. ಇವುಗಳ ನಡುವೆ ಸಂಬಂಧವಿದೆ ಎನ್ನುವ ನಿರ್ಣಯ ಬರುತ್ತೆ. ಮಲ್ಲಿಗೆ ಅಂದ ತಕ್ಷಣ ನಮ್ಗೆ ಏನಾಗುತ್ತೆ? ಮಲ್ಲಿಗೆ ಅಂದ ತಕ್ಷಣ ಬಿಳಿಯ ಬಣ್ಣ ನಮಗೆ ನೆನಪಾಗುತ್ತೆ. ಸಕ್ಕರೆ ಅಂದ ತಕ್ಷಣ ನಮ್ಗೆ ನೆನಪಾಗುತ್ತೆ? ಅದರ ಸಿಹಿಯ ಗುಣ ನೆನಪಾಗುತ್ತೆ. ಅಂದ್ರೆ ಇಲ್ಲಿ ಸಕ್ಕರೆ ಮತ್ತು ಸಿಹಿ, ಮಲ್ಲಿಗೆ ಮತ್ತು ಬಿಳಿ ಇವೆರಡೂ ಸಹ ಸಂಬಂಧವನ್ನ ಹೊಂದಿವೆ ಎನ್ನುವ ನಿರ್ಣಯಕ್ಕೆ ನಾವು ಬರ್ತೇವೆ. ಹಾಗೆಯೇ ಕುದುರೆ ಸಿಂಹವಲ್ಲ ಅಥವಾ ಮಲ್ಲಿಗೆ ಕೆಂಪಾಗಿಲ್ಲ. ಮಲ್ಲಿಗೆ ಕೆಂಪಾಗಿರಲಿಕ್ಕೆ ಸಾಧ್ಯ ಇಲ್ಲ. ಮಲ್ಲಿಗೆ ತಕ್ಷಣ ನಮಗೆ ಬಿಳಿ ಬಣ್ಣನೇ ನೆನಪಾಗುತ್ತೆ. ಇಲ್ಲಿ ಮಲ್ಲಿಗೆ ಕೆಂಪಾಗಿಲ್ಲ ಅಂದರೆ ಮಲ್ಲಿಗೆಗೂ ಕೆಂಪು ಬಣ್ಣಕ್ಕೂ ಸಂಬಂಧ ಇಲ್ಲದಿರುವಿಕೆಯನ್ನು ಹೇಳುತ್ತೆ. ಅಥವಾ ಕುದುರೆ ಸಿಂಹವಲ್ಲ, ಕುದುರೆ ಮತ್ತು ಸಿಂಹಕ್ಕೆ ಸಂಬಂಧ ಇಲ್ಲ ಅನ್ನುವ ಒಂದು ನಿರ್ಣಯವನ್ನು ನಾವು ಪಡಿತಾ ಹೋಗ್ತೇವೆ. ಇದು ಒಟ್ಟು ನಿರ್ಣಯ ಎಂದರೇನು? ನಿರ್ಣಯ ಅಂದರೆ
ಅದು ಒಂದು ಮಾನಸಿಕ ಕ್ರಿಯೆ. ನಮ್ಮ ಆಲೋಚನೆಗಳಲ್ಲಿ, ವಿಚಾರಗಳಲ್ಲಿ, ನಮ್ಮ ದಿನನಿತ್ಯ ಸುತ್ತಮುತ್ತಲು ನಡೆಯುವ ಘಟನೆಗಳಲ್ಲಿ ನಾವೇನು ಮಾಡ್ತೀವಿ, ತುಲನೆ ಮಾಡಿ ಅರ್ಥ ಮಾಡಿಕೊಂಡು ಯಾವುದಾದರೂ ಒಂದು ತೀರ್ಮಾನ, ಒಂದು ನಿರ್ಣಯಕ್ಕೆ ಬರುವುದನ್ನು ನಾವಿಲ್ಲಿ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನೋಡ್ತೀವಿ. ಇದನ್ನ ನಿರ್ಣಯ ಅಥವಾ ತೀರ್ಮಾನ, ಜಡ್ಜ್ಮೆಂಟ್ ಅಂತ ಹೇಳ್ತೀವಿ. ಈ ತೀರ್ಮಾನ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಬದುಕಿನಲ್ಲಿ, ಪ್ರತಿದಿನದ ಬದುಕಿನಲ್ಲಿ ನಮಗೆ ಅಗತ್ಯವಾದಂತಹ ಒಂದು ಸಂಗತಿ. ಯಾಕೆಂದರೆ ನಮ್ಮ ಜ್ಞಾನ ಸಾಧನೆಯ ಮಾರ್ಗದ ರೀತಿಯಲ್ಲಿ ಈ ನಿರ್ಣಯ ಎನ್ನುವ ಪದ ಬರುವುದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಇನ್ನು ವಾಕ್ಯ ಮತ್ತು ತರ್ಕವಾಕ್ಯ. ವಾಕ್ಯ ಅಂದರೆ ಇಲ್ಲಿ ವ್ಯಾಕರಣ ವಾಕ್ಯ, ಬರೀ ವಾಕ್ಯಗಳನ್ನು ನಾವು ದಿನನಿತ್ಯ ಬೇಕಾದಷ್ಟು ಬಳಸ್ತಾ ಹೋಗ್ತೀವಿ. ವಾಕ್ಯ ಎಂದರೇನು? ವಾಕ್ಯ ಅಂದರೆ ಇಲ್ಲಿ ಏನು ಹೇಳ್ತೀರ ನೀವು, ವಿಚಾರವನ್ನು ಆದಷ್ಟು ಸಂಕ್ಷಿಪ್ತವಾಗಿ ಅಂದರೆ ಬೇರೆ ಬೇರೆ ಶಬ್ದಗಳನ್ನು ಒಳಗೊಂಡಿರುವ ಒಂದು ಘಟಕವನ್ನು, ಒಂದು ಯೂನಿಟನ್ನು ನಾವು ಇಲ್ಲಿ ವಾಕ್ಯ ಅಂತ ಹೇಳ್ತೀವಿ. ಒಂದು ವಿಚಾರವನ್ನು ಅಭಿವ್ಯಕ್ತ ಮಾಡಲಿಕ್ಕೆ ಇರ್ತಕ್ಕಂತಹ ಹಲವು ಶಬ್ದಗಳ ಒಂದು ಸಮೂಹವನ್ನು ನಾವು ಶಬ್ದಗಳ ಸಮುದಾಯವನ್ನು ಇಲ್ಲಿ ವಾಕ್ಯ ಅಥವಾ ವ್ಯಾಕರಣ ವಾಕ್ಯ, ಬರೀ ವಾಕ್ಯ ಅಂತ ಹೇಳಿ ಕರೀತೇವೆ. ಅಂದರೆ ಇಲ್ಲಿ ಪೂರ್ಣ ಅರ್ಥ ಕೊಡುವ ಶಬ್ದಗಳ ಸಮುದಾಯವೇ ವ್ಯಾಕರಣ ವಾಕ್ಯ. ಒಂದು ಶಬ್ದಗಳ ಸಮುದಾಯವನ್ನು ನಾವಿಲ್ಲಿ ಬರೀ ವಾಕ್ಯ ಅಂತ ಹೇಳಿ ಕರೀತೇವೆ. ಆದರೆ ವಿದ್ಯಾರ್ಥಿಗಳೇ, ಈ ದಿನ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ತರ್ಕವಾಕ್ಯ ಅಥವಾ ತಾರ್ಕಿಕ ವಾಕ್ಯ ಎಂದರೇನು, ಇದನ್ನು ನೀವು ಈ ದಿನ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ತಾರ್ಕಿಕ ವಾಕ್ಯ, ಅದನ್ನು ನಾವು ಲಾಜಿಕಲ್ ಪ್ರಪೋಸಿಷನ್ ಅಂತ ಕರಿತೀವಿ, ಇಂಗ್ಲಿಷಲ್ಲಿ ಪ್ರಪೋಸಿಷನ್. ತಾರ್ಕಿಕ ವಾಕ್ಯಗಳು ಅಥವಾ ತರ್ಕ ವಾಕ್ಯಗಳು, ಮುಂದೆ ನಿಮಗೆ ಹಲವಾರು ಮುಂದಿನ ಪಾಠಗಳು, ಮುಂದಿನ ಅಧ್ಯಾಯದಲ್ಲಿ ತರ್ಕವಾಕ್ಯಗಳಲ್ಲಿ ವಿಧಗಳನ್ನು ನೀವು ನೋಡ್ತಾ ಹೋಗ್ತೀರ. ಸಾಂಪ್ರದಾಯಿಕ ತಾರ್ಕಿಕ ವಾಕ್ಯಗಳು, ಆಧುನಿಕ ತಾರ್ಕಿಕ ವಾಕ್ಯಗಳು ಅಂತೇಳಿ. ಹಾಗೆ ಈ ದಿನ ನೀವು ಮುಖ್ಯವಾಗಿ ವಿದ್ಯಾರ್ಥಿಗಳೇ, ಏನು ತರ್ಕವಾಕ್ಯ, ಏನು ಯಾವುದಕ್ಕೆ ತರ್ಕವಾಕ್ಯ ಅಂತ ಹೇಳ್ತೀವಿ, ಯಾಕೆ ನಮಗೆ ತರ್ಕವಾಕ್ಯಗಳು ಬೇಕು, ಮತ್ತೆ ಈ ತರ್ಕವಾಕ್ಯಕ್ಕೂ ವ್ಯಾಕರಣ ವಾಕ್ಯಗಳಿಗೂ ಏನು ವ್ಯತ್ಯಾಸ ಇದೆ ಅನ್ನುವುದನ್ನು ಮುಖ್ಯವಾಗಿ ಗಮನಿಸ್ತೇವೆ. ಈಗ ಮೊದಲನೇದಾಗಿ ತರ್ಕವಾಕ್ಯ. ಒಂದು ತರ್ಕವಾಕ್ಯವು ಉದ್ದೇಶ ಪದ ಮತ್ತು ವಿಧೇಯ ಪದಗಳನ್ನು ಒಳಗೊಂಡಿದ್ದು ಯಾವುದಾದರೂ ಒಂದು ವಿಷಯಕ್ಕೆ ಸಂಬಂಧಿಸಿದ ಸಂಗತಿಯನ್ನು ತಿಳಿಸುವುದನ್ನು ತರ್ಕವಾಕ್ಯ ಅಥವಾ ತಾರ್ಕಿಕ ವಾಕ್ಯ ಅಂತ ಹೇಳ್ತೀವಿ. ಅಂದರೆ ಒಂದು ತರ್ಕವಾಕ್ಯದಲ್ಲಿ ಉದ್ದೇಶ ಪದ ಇರಬೇಕು, ವಿಧೇಯ ಪದ ಇರಬೇಕು. ಲಾಜಿಕಲ್ ಪ್ರಪೋಸಿಷನ್ನಲ್ಲಿ ಉದ್ದೇಶ ಪದ, ವಿಧೇಯ ಪದ ಅಂದರೆ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಅಂತ ಕರೀತೀವಿ. ಉದ್ದೇಶ ಪದ, ವಿಧೇಯ ಪದಗಳನ್ನು ಒಳಗೊಂಡಿದ್ದು ಯಾವುದಾದರೂ ಒಂದು ವಿಷಯ, ಅದು ಯಾವುದೇ ವಿಷಯ ಆಗಬಹುದು, ಯಾವುದೇ ಸಂಗತಿ ಆಗಬಹುದು, ಯಾವುದಾದರೂ ಒಂದು ವಿಷಯಕ್ಕೆ ಸಂಬಂಧಿಸಿದ ಸಂಗತಿಯನ್ನು ತಿಳಿಸುವುದನ್ನ ತಾರ್ಕಿಕ ವಾಕ್ಯ, ತರ್ಕವಾಕ್ಯ ಅಥವಾ ಲಾಜಿಕಲ್ ಪ್ರಪೋಸಿಷನ್. ಅಂದರೆ ಯಾವುದಾದರೂ ಒಂದು ವಾಕ್ಯದಲ್ಲಿ, ಯಾವ ವಾಕ್ಯದಲ್ಲಿ ಯಾವುದೇ ಒಂದು ಸಂಗತಿಯ ಒಂದು ವಿಶೇಷ ಗುಣವನ್ನು ಅಥವಾ ಒಂದು ವಿಷಯದ ಒಂದು ಸಂಗತಿಯನ್ನು ನಾವು ತಿಳ್ಕೊಳ್ತಕ್ಕಂಥದ್ದು, ಯಾವುದೇ ಒಂದು ಸಂಗತಿಯನ್ನು ತಿಳಿಸುವುದನ್ನು ನಾವು ತಾರ್ಕಿಕ ವಾಕ್ಯ ಅಂತೀವಿ. ಒಂದು ತರ್ಕವಾಕ್ಯ ಎಂದರೆ, ತರ್ಕವಾಕ್ಯ ಎಂದರೇನು? ಒಂದು ಅಂಕದ ಪ್ರಶ್ನೆ ಇದೆ. ತರ್ಕವಾಕ್ಯ ಎಂದರೆ ಉದ್ದೇಶ ಪದ, ವಿಧೇಯ ಪದಗಳನ್ನು ಒಳಗೊಂಡಿದ್ದು ಯಾವುದಾದರೂ ಒಂದು ವಿಷಯಕ್ಕೆ ಸಂಬಂಧಿಸಿದ ಸಂಗತಿಗಳನ್ನು ತಿಳಿಸುವುದನ್ನು, ಯಾವುದೇ ವಿಷಯದ ಒಂದು ಸಂಗತಿಯನ್ನು ತಿಳಿಸುವುದನ್ನು ನಾವು ತಾರ್ಕಿಕ ವಾಕ್ಯ ಅಥವಾ ತರ್ಕವಾಕ್ಯ ಅಂತ ಕರೀತೀವಿ. ಈ ತರ್ಕವಾಕ್ಯದಲ್ಲಿ 3 ಭಾಗಗಳಿವೆ. ಮೊದಲನೇದು ಉದ್ದೇಶ ಪದ, ವಿಧೇಯ ಪದ ಮತ್ತು ಸಂಯೋಜಕ ಪದ ಎಂದು 3 ಭಾಗಗಳನ್ನು ನಾವು ನೋಡ್ತೇವೆ. ಉದ್ದೇಶ ಪದಕ್ಕೆ ಸಬ್ಜೆಕ್ಟ್ ಅಂತ ಕರೀತೀವಿ. ಉದ್ದೇಶ ಪದಕ್ಕೆ ಸಬ್ಜೆಕ್ಟ್. ಉದ್ದೇಶ
ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಎರಡನೇದು ವಿಧೇಯ ಪದ. ಇದನ್ನ ಪ್ರೆಡಿಕೇಟ್ ಅಂತ ಕರೀತೀವಿ. ಪ್ರೆಡಿಕೇಟ್. ಮೂರನೇದು ಸಂಯೋಜಕ ಪದ. ಕೋಪುಲ ಅಂತ ಕರೀತೀವಿ. ಇಲ್ಲಿ ಒಂದು ತರ್ಕವಾಕ್ಯದಲ್ಲಿ ನಾವು ಮುಖ್ಯವಾಗಿ 3 ಭಾಗಗಳನ್ನ ನೋಡ್ತೇವೆ. ಒಂದು ತರ್ಕವಾಕ್ಯ ಅಂದ್ರೆ ಈ 3 ಭಾಗಗಳಿದ್ರೆ ಮಾತ್ರ ಒಂದು ತರ್ಕವಾಕ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ. ಒಂದು ಉದ್ದೇಶ ಪದ, ವಿಧೇಯ ಪದ ಮತ್ತು ಸಂಯೋಜಕ ಪದ. ಈ 3 ಇದ್ರೆ ಮಾತ್ರ ಒಂದು ತರ್ಕವಾಕ್ಯ, ಒಂದು ಲಾಜಿಕಲ್ ಪ್ರಪೋಸಿಷನ್ ಆಗಲಿಕ್ಕೆ ಸಾಧ್ಯ ಇದೆ. ಇಲ್ಲೇ ಇದ್ರೆ ಒಂದು ತರ್ಕವಾಕ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ತರ್ಕವಾಕ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಉದ್ದೇಶ ಪದ, ವಿಧೇಯ ಪದ, ಮತ್ತೊಂದು ಸಂಯೋಜಕ ಪದ. ಇಲ್ಲಿ ಒಂದು ಉದಾಹರಣೆಯ ಮೂಲಕ ನಿಮಗೆ ಈ 3 ಪದಗಳನ್ನು ಪರಿಚಯ ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ. ವಿಜ್ಞಾನಿಯು ಪ್ರಾಮಾಣಿಕನಾಗಿರುತ್ತಾನೆ ಅನ್ನುವ ಒಂದು ಉದಾಹರಣೆ. ವಿಜ್ಞಾನಿಯು ಪ್ರಾಮಾಣಿಕನಾಗಿರುತ್ತಾನೆ. ಈ ತರ್ಕವಾಕ್ಯದಲ್ಲಿ ವಿಜ್ಞಾನಿ ಎಂಬುದು ಉದ್ದೇಶ ಪದ, ಪ್ರಾಮಾಣಿಕ ಎಂಬುದು ವಿಧೇಯ ಪದ, ಆಗಿರುತ್ತಾನೆ ಎಂಬುದು ಸಂಯೋಜಕ ಪದ. ಇಲ್ಲಿ ಉದ್ದೇಶ ಪದ ನಿಮಗೆ ಆ ಉದಾಹರಣೆ ಬರೆದುಬಿಟ್ರೆ ವಿಜ್ಞಾನಿಯು ಪ್ರಾಮಾಣಿಕನಾಗಿರುತ್ತಾನೆ. ವಿಜ್ಞಾನಿಯು ಪ್ರಾಮಾಣಿಕನಾಗಿರುತ್ತಾನೆ. ಇಲ್ಲಿ ವಿಜ್ಞಾನಿ ಎನ್ನುವುದು ಉದ್ದೇಶ ಪದ, ಪ್ರಾಮಾಣಿಕ ಎನ್ನುವುದು ವಿಧೇಯ ಪದ, ಆಗಿರುತ್ತಾನೆ ಎನ್ನುವುದು ಸಂಯೋಜಕ ಪದ. ಹಾಗಾದ್ರೆ ಏನು ಉದ್ದೇಶ ಪದ ಅಂತ ಯಾವುದಕ್ಕೆ ಹೇಳ್ತೀವಿ ಅಂದರೆ, ಯಾವುದರ ವಿಚಾರವಾಗಿ ಒಂದು ವಾಕ್ಯದಲ್ಲಿ ಹೇಳ ಬಯಸುತ್ತೇವೆಯೋ ಅಂತಹ ಪದವನ್ನ ನಾವು ಉದ್ದೇಶ ಪದ ಅಂತ ಹೇಳ್ತೀವಿ. ಯಾವುದರ ವಿಚಾರವಾಗಿ ಒಂದು ವಾಕ್ಯದಲ್ಲಿ ಹೇಳ ಬಯಸುತ್ತೇವೆ ಅಂದ್ರೆ, ಈಗ ಈ ವಾಕ್ಯ ತಗೊಂಡ್ರೆ, ಈ ಉದಾಹರಣೆ ತಗೊಂಡ್ರೆ, ನಾವು ಉದಾಹರಣೆಯಲ್ಲಿ ವಿಜ್ಞಾನಿಯ ಬಗ್ಗೆ ಹೇಳ್ತಾ ಇದೆ. ಈ ವಾಕ್ಯ ಏನನ್ನ, ಯಾರನ್ನ ಕುರಿತು ಹೇಳ್ತಾ ಇದೆ, ಯಾವುದರ ಬಗ್ಗೆ ಹೇಳ್ತಾ ಇದೆ? ವಿಜ್ಞಾನಿಯ ಬಗ್ಗೆ ಹೇಳ್ತಾ ಇದೆ. ವಿಜ್ಞಾನಿಯು ಪ್ರಾಮಾಣಿಕನಾಗಿರುತ್ತಾನೆ. ಇದು ಉದ್ದೇಶ ಪದ. ಇದನ್ನ ಸಬ್ಜೆಕ್ಟ್ ಎಸ್ ಅನ್ನೋ ಚಿಹ್ನೆಯಿಂದ ಗುರುತಿಸ್ತೇವೆ. ಎಸ್ ಅಂದ್ರೆ ಸಬ್ಜೆಕ್ಟ್, ಉದ್ದೇಶ ಪದ. ಉದ್ದೇಶ ಪದ ಎಂದರೇನು? ಒಂದು ಅಂಕದ ಪ್ರಶ್ನೆ ಇರುತ್ತೆ. ಯಾವುದರ ವಿಚಾರವಾಗಿ ಒಂದು ವಾಕ್ಯದಲ್ಲಿ ತಿಳಿಯಪಡಿಸುತ್ತೇವೋ, ಆ ವಾಕ್ಯ ಏನನ್ನ ಹೇಳುತ್ತೆ, ಯಾವುದರ ವಿಚಾರವಾಗಿ ಆ ವಾಕ್ಯ ಹೇಳ ಬಯಸುತ್ತದೆಯೋ ಅದು ಉದ್ದೇಶ ಪದ, ಅದು ಸಬ್ಜೆಕ್ಟ್. ಇನ್ನು ಪ್ರೆಡಿಕೇಟ್ ಅಂದರೆ ಇದನ್ನ ಪಿ ಎನ್ನುವ ಅಕ್ಷರದಿಂದ ಗುರುತಿಸ್ತೇವೆ. ಪ್ರಾಮಾಣಿಕ. ಇಲ್ಲಿ ಮುಖ್ಯವಾಗಿ 2 ಪದ ಇದೆ, ಒಂದು ವಿಜ್ಞಾನಿ ಮತ್ತೊಂದು ಪ್ರಾಮಾಣಿಕ. ವಿಜ್ಞಾನಿಯ ಬಗ್ಗೆ ಈ ವಾಕ್ಯ ಹೇಳೋದ್ರಿಂದ ಇದು ಉದ್ದೇಶ ಪದ. ಹಾಗೆ ವಿಧೇಯ ಪದ ಎಂದರೇನು? ಒಂದು ವಾಕ್ಯದ ಉದ್ದೇಶ ಪದದ ಒಂದು ಗುಣವನ್ನು ಅಥವಾ ಹೊಸ ವಿಷಯವನ್ನು ತಿಳಿಸುತ್ತದೆಯೋ ಅದನ್ನ ನಾವು ವಿಧೇಯ ಪದ ಅಂತ ಹೇಳ್ತೀವಿ. ಅಂದ್ರೆ ಉದ್ದೇಶ ಪದದ ಯಾವುದಾದರೂ ಒಂದು ಹೊಸ ವಿಚಾರವನ್ನು, ಹೊಸ ವಿಷಯವನ್ನು ತಿಳಿಯ ಬಯಸುತ್ತದೆ, ಯಾವುದೋ ಒಂದು ಗುಣವನ್ನು ತಿಳಿಸುತ್ತದೆ, ಅದನ್ನು ನಾವು ವಿಧೇಯ ಪದ ಅಂತ ಹೇಳ್ತೀವಿ. ಉದ್ದೇಶ ಪದದ ಯಾವುದಾದರೂ ಒಂದು ಉದ್ದೇಶ
ಉದ್ದೇಶ ಪದದ ಯಾವುದಾದರೂ ಒಂದು ಗುಣವನ್ನ ಅಥವಾ ಹೊಸ ವಿಷಯವನ್ನು ತಿಳಿಸುತ್ತದೆ. ಉದ್ದೇಶ ಪದ ಏನನ್ನ ಹೇಳುತ್ತದೆಯೋ ಅದು ವಿಧೇಯ ಪದ. ಉದ್ದೇಶ ಪದದ ಬಗ್ಗೆ ಏನನ್ನು ಹೇಳುತ್ತೆ? ಉದಾಹರಣೆ, ವಿಜ್ಞಾನಿ ಪ್ರಾಮಾಣಿಕನಾಗಿದ್ದಾನೆ. ವಿಜ್ಞಾನಿಯ ಒಂದು ಗುಣವನ್ನು ಹೇಳ್ತಾ ಇದೆ. ವಿಜ್ಞಾನಿಯು ಪ್ರಾಮಾಣಿಕ ಅನ್ನುವ ವಿಷಯವನ್ನ ಈ ವಾಕ್ಯ ಹೇಳ್ತಿದೆ. ಅಂದ್ರೆ ಇಲ್ಲಿ ಉದ್ದೇಶ ಪದ ವಿಜ್ಞಾನಿ, ಉದ್ದೇಶ ಪದದ ಯಾವುದೋ ಒಂದು ಗುಣವನ್ನ ಹೇಳ್ತಾ ಇರೋದು ವಿಧೇಯ ಪದ. ಅದನ್ನ ಪ್ರೆಡಿಕೇಟ್ ಅಂತ ಹೇಳ್ತೀವಿ. ಇಲ್ಲಿ ಬೇರೆ ಬೇರೆ ಗುಣಗಳನ್ನ ನಾವು ಹೇಳ್ಬೋದು. ಈಗ ಮಲ್ಲಿಗೆ ಬಿಳಿಯಾಗಿದೆ ಅಂತ ಹೇಳ್ಬೋದು, ಮಲ್ಲಿಗೆ ಮೃದುವಾಗಿದೆ ಅಂತ ಹೇಳ್ಬೋದು, ಮಲ್ಲಿಗೆ ಸುವಾಸನೆಯನ್ನು ನೀಡುತ್ತದೆ ಅಂತ ಹೇಳ್ಬೋದು. ಹೀಗೆ ಮಲ್ಲಿಗೆ ಕೋಮಲವಾಗಿದೆ ಅಂತ ಹೇಳ್ಬೋದು, ಮಲ್ಲಿಗೆ ಬಳ್ಳಿಯಲ್ಲಿ ಬಿಡುತ್ತದೆ ಅಂತ ಹೇಳ್ಬೋದು. ಹಲವಾರು ಗುಣಗಳು. ಅಂದ್ರೆ ಯಾವುದೋ ಒಂದು ಉದ್ದೇಶ ಪದದ ಯಾವುದಾದರೂ ಒಂದು ಗುಣವನ್ನ, ಅಂದ್ರೆ ಉದ್ದೇಶ ಪದದ ಯಾವುದಾದರೂ ಒಂದು ವಿಶೇಷ ಗುಣವನ್ನ ವಿಶೇಷಣ ಅಂತಲೂ ಕರೀತಾರೆ. ವಿಧೇಯ ಪದಕ್ಕೆ ಮತ್ತೊಂದು ಹೆಸರು ವಿಶೇಷಣ. ಏನು ವಿಶೇಷಣ ಅಂದರೆ ಉದ್ದೇಶ ಪದದ ಯಾವುದಾದರೂ ಒಂದು ವಿಶೇಷ ಗುಣವನ್ನ, ವಿಶೇಷ ಅಂದ್ರೆ ಹೊಸ ವಿಚಾರವನ್ನ ನಾವು ವಿಧೇಯ ಪದದಲ್ಲಿ ನೋಡ್ತೇವೆ. ಉದ್ದೇಶ ಪದದಿಂದ ವಿಧೇಯ ಪದಕ್ಕೆ ಯಾವಾಗಲೂ ಹೊಸ ವಿಚಾರ ಇರಬೇಕು. ಕೆಲವು ಸರಿ ಏನಾಗುತ್ತೆ, ತರ್ಕವಾಕ್ಯಗಳಲ್ಲಿ ಉದ್ದೇಶ ಪದ ವಿಧೇಯ ಪದಕ್ಕೆ ಏನು ಹೊಸ ವಿಚಾರವನ್ನೇ ಕೊಡುವುದಿಲ್ಲ. ಅದನ್ನು ತರ್ಕವಾಕ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ, ಅಪ್ಪಂದಿರೆಲ್ಲ ಗಂಡಸರು, ಬ್ಯಾಚುಲರ್ ಈಸ್ ಅನ್ಮ್ಯಾರಿಡ್ ಅಂತ ಹೇಳ್ತಾರೆ. ಅವನು ಬ್ರಹ್ಮಚಾರಿ, ಆದ್ದರಿಂದ ಅವಿವಾಹಿತ. ಇದನ್ನು ತರ್ಕವಾಕ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಪ್ಪಂದಿರೆಲ್ಲ ಗಂಡಸರು, ಇದು ಟೊಟಾಲಜಿ, ಇದು ತಾರ್ಕಿಕ ದೋಷ ಆಗುತ್ತೆ, ತಪ್ಪಾಗುತ್ತೆ. ಯಾಕೆಂದ್ರೆ ಅಪ್ಪ ಮತ್ತು ಗಂಡಸು ಇದು ಒಂದೇ ಪದವನ್ನ ಪುನರಾವರ್ತನೆ ಮಾಡಿದೆಯೇ ಹೊರತು ಹೊಸ ವಿಷಯವನ್ನ, ನೂತನವಾದ ಯಾವುದೇ ಹೊಸ ವಿಷಯವನ್ನ ಹೊರಗೆಡುವುದಿಲ್ಲ. ಹೊಸ ವಿಷಯವನ್ನ ಉದ್ದೇಶ ಪದದಿಂದ ವಿಧೇಯ ಪದಕ್ಕೆ ಯಾವುದೇ ಹೊಸ ವಿಷಯವನ್ನ ಹೇಳುವುದಿಲ್ಲ. ಅದನ್ನು ತಾರ್ಕಿಕ ದೋಷ, ಅದನ್ನು ತರ್ಕವಾಕ್ಯ ಅಂತ ಹೇಳಿ ಬರಲ್ಲ. ತರ್ಕವಾಕ್ಯ ಅಂದರೆ ನಿಮಗೆ ಮುಖ್ಯವಾಗಿ ಎರಡು ಪದ ಇದೆ, ಒಂದು ಉದ್ದೇಶ ಪದ, ಮತ್ತೊಂದು ವಿಧೇಯ ಪದ. ಈ ಉದ್ದೇಶ ಪದದಿಂದ ವಿಧೇಯ ಪದಕ್ಕೆ ಯಾವುದಾದರೂ ನೂತನವಾದ ಹೊಸ ಆಲೋಚನೆ, ವಿಚಾರ ಬಂದ್ರೆ ಮಾತ್ರ ಅದನ್ನು ತರ್ಕವಾಕ್ಯ ಅಂತ ಹೇಳ್ತಾರೆ, ಅದನ್ನ ವಿಧೇಯ ಪದ ಅಂತ ಹೇಳ್ತಾರೆ. ಹೀಗೆ ಮುಖ್ಯವಾಗಿ ನೀವು ಈಗ ಉದ್ದೇಶ ಪದ ಅಂದ್ರೇನು ಮತ್ತು ವಿಧೇಯ ಪದ ಅಂದ್ರೇನು ಅಂತ ತಿಳ್ಕೊಂಡಿದ್ದೀವಿ. ಇನ್ನು ಸಂಯೋಜಕ ಪದ. ನೆಕ್ಸ್ಟ್ ನಾವು ಸಂಯೋಜಕ ಪದ ಅಥವಾ ಸಂಯೋಗಿಕ ಪದ ಅಂತ ಹೇಳ್ತೀವಿ. ಇದನ್ನ ನಾವು ಒಂದು ಪದ ಅನ್ನೋದಕ್ಕಿಂತ ಇದು ಒಂದು ಕ್ರಿಯಾ ರೂಪದಲ್ಲಿ, ಅದು ಕ್ರಿಯಾಪದದ ರೂಪದಲ್ಲಿ ಇರುತ್ತೆ. ಇಲ್ಲಿ ಉದ್ದೇಶ ಪದ ಮತ್ತು ವಿಧೇಯ ಪದಗಳನ್ನು ಜೋಡಿಸುವ ಕೊಂಡಿಗೆ ಸಂಯೋಜಕ ಪದ. ಅಂದ್ರೆ ಇಲ್ಲಿ ಉದ್ದೇಶ ಪದ ಮತ್ತು ವಿಧೇಯ ಪದಗಳನ್ನು ಜೋಡಿಸುವ, ಸಂಯೋಜಿಸುವ ಒಂದು ಕೊಂಡಿಗೆ ನಾವು ಸಂಯೋಜಕ ಪದ ಅಂತ ಹೇಳ್ತೀವಿ. ಒಂದು ತರ್ಕವಾಕ್ಯದಲ್ಲಿ ಉದ್ದೇಶ ಪದ ಮತ್ತು ವಿಧೇಯ ಪದವನ್ನು ಒಟ್ಟುಗೂಡಿಸುವ ಕ್ರಿಯಾಪದ. ಇಲ್ಲಿ ವಿಜ್ಞಾನಿ ಪ್ರಾಮಾಣಿಕ ಅಷ್ಟೇ ಇರಲ್ಲ, ಇಲ್ಲಿ ವಿಜ್ಞಾನಿಯು ಪ್ರಾಮಾಣಿಕನಾಗಿದ್ದಾನೆ, ಆಗಿದ್ದಾನೆ ಎನ್ನುವ ಒಂದು ಕ್ರಿಯಾಪದವನ್ನು ಸೂಚಿಸುತ್ತದೆ. ಮಲ್ಲಿಗೆ ಬಿಳಿ ಅಷ್ಟೇ ಇದ್ರೆ ಅದೊಂದು ವಾಕ್ಯ ಪೂರ್ಣ ಆಗಲ್ಲ. ಮಲ್ಲಿಗೆ ಬಿಳಿಯಾಗಿದೆ, ಆಗಿದೆ, ಅಥವಾ ಮಲ್ಲಿಗೆ ಕೆಂಪಾಗಿಲ್ಲ, ಇಲ್ಲದಿರುವಿಕೆ ಏನಾದರೂ ಹೇಳ್ಬೋದು, ಇರುವಿಕೆಯನ್ನಾದರೂ ಹೇಳ್ಬೋದು. ಅಂದರೆ ನಾವಿಲ್ಲಿ ಮುಂದೆ ನೀವು ಅದನ್ನು ಭಾವಾತ್ಮಕ, ನಿಷೇಧಾತ್ಮಕ, ಪಾಸಿಟಿವ್, ನೆಗೆಟಿವ್ ಅಂತ ಕಲಿತೀರ. ಅಂದರೆ ಇಲ್ಲಿ ಈ ಸಂಯೋಜಕ ಪದ ಒಂದು ಗುಣದ ರೂಪದಲ್ಲಿ, ಒಂದು ಕ್ರಿಯಾಪದದ ರೂಪದಲ್ಲಿ ಉದ್ದೇಶ ಪದ, ವಿಧೇಯ ಪದಗಳನ್ನು ಒಂದುಗೂಡಿಸುವ ಕ್ರಿಯಾಪದಕ್ಕೆ ನಾವು ಸಂಯೋಜಕ ಪದ, ಕೋಪುಲ ಅಂತ ಹೇಳಿ, ಸಂಯೋಗಿಕ ಅಥವಾ ಸಂಯೋಜಕ ಪದ ಅಂತೇಳಿ ನಾವು ಗಮನಿಸ್ತಾ ಹೋಗ್ತೀವಿ. ಇದಿಷ್ಟು ವಿದ್ಯಾರ್ಥಿಗಳೇ ಒಂದು ತರ್ಕವಾಕ್ಯ ಅಂದರೆ ಪ್ರಮುಖವಾಗಿ ನೀವು 3 ಭಾಗಗಳನ್ನು ನೋಡ್ತೀರಾ. ಒಂದು ಉದ್ದೇಶ ಪದ, ಮತ್ತೊಂದು ವಿಧೇಯ ಪದ, ಮತ್ತೊಂದು ಸಂಯೋಜಕ ಪದ. ಇಲ್ಲಿ ಈ ಉದಾಹರಣೆಯಲ್ಲಿ ವಿಜ್ಞಾನಿಯು ಪ್ರಾಮಾಣಿಕನಾಗಿರುತ್ತಾನೆ ಅಂದರೆ ವಿಜ್ಞಾನಿ ಎನ್ನುವುದು ಒಂದು ಉದ್ದೇಶ ಪದ. ಯಾವುದರ ವಿಚಾರವಾಗಿ ಒಂದು ವಾಕ್ಯದಲ್ಲಿ ತಿಳಿಯ ಬಯಸುತ್ತೇವೆಯೋ, ಏನನ್ನ ಆ ವಾಕ್ಯ ತಿಳಿಸಿತ್ತೋ ಅದು ಉದ್ದೇಶ ಪದ.
ವಿಧೇಯ ಪದ. ಮತ್ತು ಇವೆರಡನ್ನೂ ಒಂದುಗೂಡಿಸುವ ಕ್ರಿಯಾಪದವನ್ನು ಸಂಯೋಜಕ ಪದ, ಕೋಪುಲ ಅಂತ ಕರೀತಾರೆ. ಉದ್ದೇಶ ಪದಕ್ಕೆ ಸಬ್ಜೆಕ್ಟ್ ಎಸ್ ಎನ್ನುವ ಅಕ್ಷರದಿಂದ ಗುರುತಿಸ್ತೇವೆ. ವಿಧೇಯ ಪದವನ್ನು ಪ್ರೆಡಿಕೇಟ್ ಅಂದರೆ ವಿಧೇಯ ಪದ, ವಿಶೇಷಣ ಪದ ಅಂತ ಹೇಳ್ತೇವೆ. ಇಲ್ಲಿ ಸಂಯೋಜಕ ಪದವನ್ನು ಕೋಪುಲ ಅಂತ. ಅಂದರೆ ಇವೆರಡನ್ನು ನಿಮಗೆ ಪ್ರಮುಖವಾಗಿ ಬರೋದು ಉದ್ದೇಶ ಪದ, ವಿಧೇಯ ಪದ. ಇದನ್ನು ಒಂದು ಕ್ರಿಯಾಪದದ ರೂಪದಲ್ಲಿ ನಾವು ಈ ಸಂಯೋಜಕ ಪದವನ್ನು ಮುಖ್ಯವಾಗಿ ನೋಡ್ತೀವಿ. ಇದಿಷ್ಟು ನಿಮಗೆ ಒಂದು ತರ್ಕವಾಕ್ಯ ಅಂದರೆ ಸಂಕ್ಷಿಪ್ತವಾಗಿ ತಿಳಿಸಿದ್ದೇನೆ. ಒಂದು ತರ್ಕವಾಕ್ಯ ಅಂದರೆ ಮುಖ್ಯವಾಗಿ ಅಲ್ಲಿ ಉದ್ದೇಶ ಪದ ಇರಬೇಕು ಮತ್ತು ವಿಧೇಯ ಪದ ಇರಬೇಕು ಮತ್ತು ಸಂಯೋಜಕ ಪದ ಇರಬೇಕು. ಉದ್ದೇಶ ಪದ ಅಂದರೆ ಯಾವ ವಿಚಾರವನ್ನು ಅದು ವಾಕ್ಯ ಹೇಳುತ್ತೆ, ಅದು ಉದ್ದೇಶ ಪದ. ಉದ್ದೇಶ ಪದದ ಯಾವ ಗುಣವನ್ನು ಹೇಳುತ್ತೆ, ಅದು ವಿಧೇಯ ಪದ. ಅವೆರಡನ್ನೂ ಒಂದುಗೂಡಿಸುವ ಕ್ರಿಯಾಪದವನ್ನು ಸಂಯೋಜಕ ಪದ ಅಂತ ಹೇಳ್ತೀವಿ. ಇನ್ನು ನಿಮಗೆ ತರ್ಕವಾಕ್ಯ ಮತ್ತು ವ್ಯಾಕರಣ ವಾಕ್ಯಗಳಿಗಿರುವ ವ್ಯತ್ಯಾಸಗಳನ್ನು ನೋಡೋಣ. ತರ್ಕವಾಕ್ಯ ಮತ್ತು ವ್ಯಾಕರಣ ವಾಕ್ಯಗಳಿಗೆ ಇರುವ ವ್ಯತ್ಯಾಸಗಳು, ಇದು 5 ಅಂಕದ ಪ್ರಶ್ನೆಗಳಿರುತ್ತೆ. ಏನು ವ್ಯತ್ಯಾಸಗಳಿದೆ? ನಾವು ದಿನನಿತ್ಯ ಬಳಸತಕ್ಕಂಥ ಬರೀ ವಾಕ್ಯಗಳು ಅಥವಾ ವ್ಯಾಕರಣ ವಾಕ್ಯಗಳಿಗೂ ತರ್ಕವಾಕ್ಯಗಳಿಗೂ ಪ್ರಮುಖವಾದ ವ್ಯತ್ಯಾಸಗಳನ್ನು ನಾವಿಲ್ಲಿ ಗಮನಿಸೋಣ. ತರ್ಕವಾಕ್ಯಗಳಿಗೂ ವ್ಯಾಕರಣ ವಾಕ್ಯಗಳಿಗೂ ಇರುವ ವ್ಯತ್ಯಾಸಗಳೇನಪ್ಪ ಅಂದರೆ, ನಾವು ಎಲ್ಲ ತರ್ಕವಾಕ್ಯಗಳು ಮೊದಲನೇದಾಗಿ ಒಂದು 5-6 ವ್ಯತ್ಯಾಸಗಳನ್ನು ನಾನು ತಿಳಿಸಕ್ಕೆ ಇಷ್ಟಪಡ್ತೇನೆ. ಎಲ್ಲ ತರ್ಕವಾಕ್ಯಗಳು ವ್ಯಾಕರಣ ವಾಕ್ಯಗಳಾಗುತ್ತವೆ, ಆದರೆ ಎಲ್ಲ ವ್ಯಾಕರಣ ವಾಕ್ಯಗಳು ತರ್ಕವಾಕ್ಯಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ತರ್ಕವಾಕ್ಯಗಳನ್ನು ಲಾಜಿಕಲ್ ಪ್ರಪೋಸಿಷನ್ಸ್ ಈಗಾಗಲೇ ತರ್ಕವಾಕ್ಯ ಅಂದರೆ ಏನು ಅಂತ ಗೊತ್ತಿದೆ. ಒಂದು ಉದ್ದೇಶ ಪದ ಇರಬೇಕು, ವಿಧೇಯ ಪದ ಇರಬೇಕು, ಸಂಯೋಜಕ ಪದ ಇರಬೇಕು. ಎಲ್ಲ ತರ್ಕವಾಕ್ಯಗಳನ್ನು ನಾವು ವಾಕ್ಯಗಳು, ವ್ಯಾಕರಣ ವಾಕ್ಯಗಳು ಅಂತ ಗುರುತಿಸಬಹುದು. ಉದಾಹರಣೆ, ಈ ಬೋರ್ಡ್ ಮೇಲೆ ಒಂದು ತರ್ಕವಾಕ್ಯ ಬರೆದು ಹೋಗಿರ್ತೀವಿ, ಬೇರೆ ವಿದ್ಯಾರ್ಥಿಗಳು ಬಂದವರು ನೋಡಿದ್ರು ಏನು ವಾಕ್ಯ ಅಂತ ಅಷ್ಟೇ ಗಮನಿಸ್ತಾರೆ. ಆದರೆ ತರ್ಕಶಾಸ್ತ್ರದ ವಿದ್ಯಾರ್ಥಿಗಳಾದರೆ ಇದೊಂದು ತರ್ಕವಾಕ್ಯ ಅಂತ ಗುರುತಿಸ್ತಾರೆ. ವಿದ್ಯಾರ್ಥಿಗಳು ಬುದ್ಧಿವಂತರು ಅಂತ ಒಂದು, ವಿದ್ಯಾರ್ಥಿಗಳು ಬುದ್ಧಿವಂತರಾಗಿದ್ದಾರೆ ಅಂತ ಒಂದು ತರ್ಕವಾಕ್ಯ ಬರೆದಿರ್ತೀನಿ ನಾನು. ಆದರೆ ಅದನ್ನು ವಾಕ್ಯ ಅಂತಲೇ ನಾವು ಗುರುತಿಸಬಹುದು, ಒಂದು ತಾರ್ಕಿಕ ವಾಕ್ಯ ಅಂತ ಸಹ ಹೇಳಿ. ಅಂದರೆ ಮೊದಲನೇ ವ್ಯತ್ಯಾಸ ಏನಪ್ಪ ಅಂದರೆ, ಎಲ್ಲ ತಾರ್ಕಿಕ ವಾಕ್ಯಗಳು ವ್ಯಾಕರಣ ವಾಕ್ಯಗಳಾಗಬಲ್ಲವು, ಆದರೆ ಎಲ್ಲ ವ್ಯಾಕರಣ ವಾಕ್ಯಗಳು ತರ್ಕವಾಕ್ಯಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಎರಡನೇ ವ್ಯತ್ಯಾಸ ಏನಪ್ಪ ಅಂದರೆ, ಎಲ್ಲ ತರ್ಕವಾಕ್ಯಗಳಲ್ಲಿ ಬರುವ ಪದಗಳು, ತಾರ್ಕಿಕ ವಾಕ್ಯಗಳಲ್ಲಿ ಬರುವ ಪದಗಳು ಒಂದೇ ಅರ್ಥವನ್ನು ಕೊಡುವಂತಹ ಪದಗಳನ್ನು ಬಳಸಬೇಕು. ನಾವು ಲಾಜಿಕಲ್ ಪ್ರಪೋಸಿಷನ್ಸ್, ತಾರ್ಕಿಕ ವಾಕ್ಯಗಳನ್ನು ನಾವು ಮುಂದೆ ಎಲ್ಲ ನೀವೇ ಮಾಡಬೇಕಾಗುತ್ತೆ. ತರ್ಕವಾಕ್ಯಗಳನ್ನು ರಚನೆ ಮಾಡಬೇಕಾದ್ರೆ ಅಲ್ಲಿ ಬರ್ತಕ್ಕಂತಹ ಉದ್ದೇಶ ಪದ, ವಿಧೇಯ ಪದಗಳು ಒಂದೇ ಅರ್ಥವನ್ನು ಕೊಡುವಂತಿರಬೇಕು. ಆದರೆ ವ್ಯಾಕರಣ ವಾಕ್ಯದಲ್ಲಿ ನೀವು ನೋಡ್ತೀರಾ, ಅಥವಾ ನಿಮ್ಮ ಕನ್ನಡ ಭಾಷೆಯಲ್ಲಿ ಒಂದು ಪದಕ್ಕೆ ನಾನಾ ಅರ್ಥಗಳನ್ನು ಬರೀತೀರಾ, ಅಥವಾ ವಿವಿಧ ಅರ್ಥಗಳನ್ನು ಬರೀತೀರಾ, ಅಥವಾ 2 ಅರ್ಥಗಳನ್ನು ಬರೀತೀರಿ. ಹೀಗೆ ಆದರೆ ತರ್ಕವಾಕ್ಯದಲ್ಲಿ ನೀವು ಯಾವಾಗಲೂ ಪದಗಳಿಗೆ ಒಂದೇ ಅರ್ಥ ಕೊಡುವಂತಹ ಪದಗಳನ್ನು ನೀವು ಬಳಸಬೇಕು.
ಒಂದೇ ಅರ್ಥವನ್ನು ಕೊಡುವಂತಿರಬೇಕು. ವ್ಯಾಕರಣ ವಾಕ್ಯದಲ್ಲಿ ನೀವು ಬಳಸುವ ಪದಗಳು ದ್ವಂದ್ವಾರ್ಥವನ್ನು ಕೊಡುವಂತಿರ್ಬೋದು, ನಾನಾರ್ಥಗಳನ್ನು ಕೊಡುವ ಪದಗಳನ್ನು ನೀವು ಬಳಸಬಹುದು. ಆದರೆ ತರ್ಕವಾಕ್ಯದಲ್ಲಿ ನಾವು ವಾಕ್ಯ ರಚನೆ ಮಾಡಬೇಕಾದರೆ ಒಂದು ಪದಕ್ಕೆ ಒಂದೇ ಅರ್ಥ ಬರುವ ಪದಗಳನ್ನು ಆದಷ್ಟು ಬಳಸಬೇಕು. ಮೂರನೇ ವ್ಯತ್ಯಾಸ ಏನಪ್ಪ ಅಂದರೆ, ತರ್ಕವಾಕ್ಯಗಳು ಯಾವಾಗಲೂ ವರ್ತಮಾನ ಕಾಲದಲ್ಲಿ ಇರಬೇಕು. ನಾವು ಯಾವಾಗಲೂ ವರ್ತಮಾನ ಕಾಲದಲ್ಲಿ ಇದ್ದರೆ ಒಳ್ಳೆಯದು. ಭೂತಕಾಲ ಭವಿಷ್ಯತ್ ಕಾಲವನ್ನು ಇಲ್ಲಿ ಬಳಸುವಂತಿಲ್ಲ. ವಾಕ್ಯ ರಚನೆಯಲ್ಲಿ ವಾಕ್ಯ ಮಾಡಬೇಕಾದರೆ ತರ್ಕವಾಕ್ಯಗಳು ಯಾವಾಗಲೂ ವರ್ತಮಾನ ಕಾಲದಲ್ಲಿಯೇ ವ್ಯಕ್ತವಾಗಬೇಕು. ವ್ಯಾಕರಣ ವಾಕ್ಯಗಳು ಭೂತಕಾಲದಲ್ಲಾದರೂ ಇರ್ಬೋದು ಅಥವಾ ವರ್ತಮಾನ ಕಾಲದಲ್ಲಾದರೂ ಇರ್ಬೋದು, ಭವಿಷ್ಯತ್ ಕಾಲದಲ್ಲಿ ಬೇಕಾದರೂ ವ್ಯಾಕರಣ ವಾಕ್ಯಗಳನ್ನು ನೀವು ವ್ಯಕ್ತ ಮಾಡಬಹುದು, ವ್ಯಕ್ತ ಮಾಡಬಲ್ಲಿದೆ, ಹೌದಾ? ಆದರೆ ತರ್ಕವಾಕ್ಯಗಳು ಯಾವಾಗಲೂ ವರ್ತಮಾನ ಕಾಲದಲ್ಲಿಯೇ ಇದೆ. ವಿದ್ಯಾರ್ಥಿಗಳು ಬುದ್ಧಿವಂತರಾಗಿದ್ದಾರೆ, ವಿಜ್ಞಾನಿಯು ಪ್ರಾಮಾಣಿಕನಾಗಿದ್ದಾನೆ, ಎಲ್ಲ ಹಕ್ಕಿಗಳು ಹಾರುತ್ತವೆ, ಅಥವಾ ಎಲ್ಲ ಹಣ್ಣುಗಳು ಸಿಹಿಯಾಗಿವೆ, ಮರಗಳು ಹಸಿರಾಗಿವೆ. ಇವೆಲ್ಲವ ವಾಕ್ಯಗಳ ರಚನೆಯಿಂದ ಹಕ್ಕಿಗಳು ಹಾರುತ್ತವೆ ಅಂದರೆ ಈಗ ಹಾರ್ತಾ ಇದೆ ಹಕ್ಕಿಗಳು ಅಂತ ಹೇಳ್ತಾರೆ, ಮರಗಳು ಹಸಿರಾಗಿವೆ. ವರ್ತಮಾನ ಕಾಲದಲ್ಲಿಯೇ ನಾವು ವಾಕ್ಯ ರಚನೆಯನ್ನು ಮಾಡಬೇಕೇ ಹೊರತು ಇಲ್ಲಿ ಭೂತಕಾಲ ಭವಿಷ್ಯತ್ ಕಾಲದಲ್ಲಿ ತಾರ್ಕಿಕ ವಾಕ್ಯಗಳು ಇರಬಾರದು. ಇದ್ದವು ಅಂತ ಅಲ್ಲ, ಹಕ್ಕಿಗಳು ಹಾರುತ್ತಿದ್ದವು ಅಲ್ಲ, ಹಾರುತ್ತವೆ, ಮರಗಳು ಹಸಿರಾಗಿವೆ, ವಿದ್ಯಾರ್ಥಿಗಳು ಬುದ್ಧಿವಂತರಾಗಿದ್ದಾರೆ, ಬುದ್ಧಿವಂತರು. ಹೀಗೆ ವರ್ತಮಾನ ಕಾಲದಲ್ಲಿರುವ ವಾಕ್ಯಗಳನ್ನು ನಾವು ರಚಿಸಬೇಕೆ ಹೊರತು ತರ್ಕವಾಕ್ಯಗಳು ಯಾವಾಗಲೂ ಭೂತ ಅಥವಾ ಭವಿಷ್ಯತ್ ಕಾಲದಲ್ಲಿ ಇರಬಾರದು. ಆದರೆ ವ್ಯಾಕರಣ ವಾಕ್ಯಗಳೇನಾಗುತ್ತೆ, ವ್ಯತ್ಯಾಸಗಳು ತರ್ಕವಾಕ್ಯಗಳಿಗೂ ವ್ಯಾಕರಣ ವಾಕ್ಯಗಳಿಗಿರುವ ವ್ಯತ್ಯಾಸಗಳಲ್ಲಿ ಮೂರನೇ ವ್ಯತ್ಯಾಸ, ತರ್ಕವಾಕ್ಯಗಳು ಯಾವಾಗಲೂ ವರ್ತಮಾನ ಕಾಲದಲ್ಲಿ ಇರಬೇಕು, ಆದರೆ ವ್ಯಾಕರಣ ವಾಕ್ಯಗಳು ಭೂತಕಾಲದಲ್ಲಾದರೂ ಇರಬಹುದು, ವರ್ತಮಾನ ಕಾಲದಲ್ಲಾದರೂ ಇರಬಹುದು, ಅಥವಾ ಭವಿಷ್ಯತ್ ಕಾಲದಲ್ಲಾದರೂ ಇರಬಹುದು. ಇನ್ನು ತರ್ಕವಾಕ್ಯ ಅಂದರೆ ತರ್ಕಶಾಸ್ತ್ರದ ಗುರಿ ಏನಪ್ಪ ಅಂದರೆ ಸತ್ಯದರ್ಶನ, ಅಂದರೆ ಯಥಾರ್ಥ ಜ್ಞಾನವನ್ನು ನಾವು ಹೇಳುವುದು. ಹಾಗಾಗಿ ಇಲ್ಲಿ ತರ್ಕವಾಕ್ಯಗಳು ಕೇವಲ ಪ್ರತಿಪಾದಕ ವಾಕ್ಯಗಳು ಆಗಿರುತ್ತವೆ ಹೊರತು ಇಲ್ಲಿ ತರ್ಕವಾಕ್ಯಗಳು ಯಾವಾಗಲೂ ಏನನ್ನಾದರೂ ನಿರೂಪಿಸುತ್ತೆ. ಅಥವಾ ಪ್ರತಿಪಾದಕ ವಾಕ್ಯಗಳು ಅಂತ ಹೇಳ್ತಾರೆ. ತರ್ಕವಾಕ್ಯಗಳು ಯಾವಾಗಲೂ ಏನನ್ನಾದರೂ ಪ್ರತಿಪಾದಿಸುವಂತೆ, ತಿಳಿಸುವಂತೆ, ನಿರೂಪಿಸುವಂತೆ ನಾವು ತರ್ಕವಾಕ್ಯಗಳನ್ನು ನೋಡ್ತೇವೆ ಹೊರತು ತರ್ಕವಾಕ್ಯಗಳಲ್ಲಿ ಪ್ರಶ್ನೆಗಳಾಗಲಿ ಆಶ್ಚರ್ಯಗಳಾಗಲಿ ನಾವಿಲ್ಲಿ ಕಾಣಲ್ಲ ಅಂಥೇಳಿ ಇಲ್ಲಿ ತರ್ಕ ಆಜ್ಞೆಗಳನ್ನು ಮಾಡೋಣ. ತರ್ಕವಾಕ್ಯಗಳು ಕೇವಲ ಮಾರ್ಗದರ್ಶನ ಮಾಡುತ್ತೆ ಹೊರತು ಪ್ರಶ್ನೆ ಮಾಡಬೇಕು. ತರ್ಕವಾಕ್ಯಗಳು ಪ್ರಶ್ನೆಗಳನ್ನು ಒಳಗೊಂಡಿರಬಾರ್ದು, ಆಜ್ಞೆಗಳನ್ನು ಮಾಡುವಂತಿರಬಾರ್ದು, ಮತ್ತೆ ಯಾವಾಗಲೂ ಏನನ್ನಾದರೂ ನಿರೂಪಿಸುವಂತಿರಬೇಕೇ ಹೊರತು ಪ್ರತಿಪಾದಿಸುವಂತೆ, ಯಾವುದಾದ್ರೂ ವಿಚಾರಗಳನ್ನು ವಿಷಯಗಳನ್ನು ತಿಳಿಸುವಂತೆ ನಾವು ತರ್ಕವಾಕ್ಯಗಳನ್ನು ರಚಿಸಬೇಕೇ ಹೊರತು ಅಲ್ಲಿ ಆಜ್ಞೆಗಳಾಗಲಿ ಆಶ್ಚರ್ಯಗಳಾಗಲಿ ಪ್ರಶ್ನೆಗಳಾಗಲಿ ತರ್ಕವಾಕ್ಯಗಳಲ್ಲಿ ಬರಬಾರದು. ಆದರೆ ವ್ಯಾಕರಣ ವಾಕ್ಯದಲ್ಲಿ ಪ್ರಶ್ನೆಗಳಿರುತ್ತೆ, ಆಜ್ಞೆಗಳಿರುತ್ತೆ, ಆದೇಶಗಳಿರುತ್ತೆ, ಅಥವಾ ನಾವು ಆಶ್ಚರ್ಯಗಳನ್ನು ಸಹ ವ್ಯಾಕರಣ ವಾಕ್ಯಗಳಲ್ಲಿ ನೋಡ್ತೇವೆ. ಆದರೆ ತಾರ್ಕಿಕ ವಾಕ್ಯಗಳು ಯಾವಾಗಲೂ ಸಹ ಏನನ್ನಾದರೂ ತಿಳಿಸುವಂತೆ, ನಿರೂಪಿಸುವಂತೆ ಪ್ರತಿಪಾದಕ ವಾಕ್ಯಗಳು, ಸತ್ಯದರ್ಶನ ಒಂದೇ ತರ್ಕವಾಕ್ಯದ ಗುರಿಯಾಗಿದೆ. ಇನ್ನು ತರ್ಕವಾಕ್ಯಗಳಲ್ಲಿ ಯಾವಾಗಲೂ ಒಂದೇ ಉದ್ದೇಶ ಪದ, ಒಂದೇ ವಿಧೇಯ ಪದ ಇದೆ. ತರ್ಕವಾಕ್ಯಗಳಲ್ಲಿ ಯಾವಾಗಲೂ ಒಂದೇ ಉದ್ದೇಶ ಪದ, ಮೊದಲನೇದನ್ನು ಒಂದೇ ಉದ್ದೇಶ ಪದ ಇರಬೇಕು. ರಾಮ, ಭೀಮ, ಸೋಮ ಧೈರ್ಯವಂತರಾಗಿದ್ದಾರೆ. ಈ ವಾಕ್ಯ ತರ್ಕವಾಕ್ಯ ಆಗುವುದಿಲ್ಲ. ಉದಾಹರಣೆಗೆ
ಸೋಮನು ಧೈರ್ಯವಂತ. ಇದನ್ನು ತರ್ಕವಾಕ್ಯ ಅಂತ ಹೇಳಿ ಬರಲ್ಲ. ಯಾಕೆಂದರೆ ತರ್ಕವಾಕ್ಯದಲ್ಲಿ ಯಾವಾಗಲೂ ಒಂದೇ ಒಂದು ಉದ್ದೇಶ ಪದ ಇರಬೇಕು. ಹಾಗಾಗಿ ರಾಮನು ಧೈರ್ಯವಂತನಾಗಿದ್ದಾನೆ ಅನ್ನುವುದನ್ನು ನಾವು ಒಂದು ತರ್ಕವಾಕ್ಯ ಅಂತೀವಿ. ಹಾಗೆ ಆದರೆ ನೀವು ವ್ಯಾಕರಣ ವಾಕ್ಯದಲ್ಲಿ ಎಷ್ಟು ಬೇಕಾದರೂ ಉದ್ದೇಶ ಪದ, ಎಷ್ಟು ಬೇಕಾದರೂ ವಿಧೇಯ ಪದ ಇರ್ಬೋದು. ತರ್ಕವಾಕ್ಯದಲ್ಲಿ ಒಂದೇ ವಿಧೇಯ ಪದ ಇರಬೇಕು. ಇಲ್ಲಿ ಒಂದೇ ವಿಧೇಯ ಪದ ಇರಬೇಕು. ತರ್ಕವಾಕ್ಯಗಳಲ್ಲಿ ಯಾವಾಗ ಒಂದೇ ವಿಧೇಯ ಪದ ಇರಬೇಕು. ಶ್ರೀಕೃಷ್ಣನು ನೀತಿವಂತನು, ಜ್ಞಾನಿಯು, ಚತುರನು, ರಸಿಕನು ಆಗಿದ್ದಾನೆ. ಶ್ರೀಕೃಷ್ಣ ನೀತಿವಂತ ಆಗಿದ್ದಾನೆ, ಮತ್ತೆ ಚತುರನಾಗಿದ್ದಾನೆ, ಜ್ಞಾನಿಯಾಗಿದ್ದಾನೆ ಮತ್ತು ರಸಿಕನಾಗಿದ್ದಾನೆ. ಇವೆಲ್ಲ ಬೇರೆ ಬೇರೆ ವಿಧೇಯ ಪದಗಳನ್ನು ಸೂಚಿಸುತ್ತೆ. ಶ್ರೀಕೃಷ್ಣ ಜ್ಞಾನಿಯಾಗಿದ್ದಾನೆ, ರಸಿಕನಾಗಿದ್ದಾನೆ, ಚತುರನಾಗಿದ್ದಾನೆ. ಹೀಗೆ ಹಲವಾರು ವಿಧೇಯ ಪದಗಳಿವೆ. ಇಲ್ಲಿ ಶ್ರೀಕೃಷ್ಣನು ನೀತಿವಂತನು, ಜ್ಞಾನಿಯು, ಚತುರನು, ರಸಿಕನು ಆಗಿದ್ದಾನೆ. ಇಲ್ಲಿ 4 ವಿಧೇಯ ಪದಗಳಿವೆ. ಆದ್ದರಿಂದ ಇದು ವ್ಯಾಕರಣ ವಾಕ್ಯವೇ ಹೊರತು ತಾರ್ಕಿಕ ವಾಕ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಈ ತಾರ್ಕಿಕ ವಾಕ್ಯ ಆಗಬೇಕು ಅಂತ ಹೇಳಿದರೆ ಈ ಮೇಲಿನ ವಾಕ್ಯದಲ್ಲಿ ನಾವು ಈ ವಾಕ್ಯದಿಂದ 4 ತಾರ್ಕಿಕ ವಾಕ್ಯಗಳನ್ನು ರಚಿಸಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಕೃಷ್ಣ ಜ್ಞಾನಿಯಾಗಿದ್ದಾನೆ ಅನ್ನೋದೊಂದು, ಶ್ರೀಕೃಷ್ಣನು ರಸಿಕನಾಗಿದ್ದಾನೆ ಅನ್ನೋದೊಂದು, ಮತ್ತೊಂದು ಶ್ರೀಕೃಷ್ಣನು ನೀತಿವಂತನಾಗಿದ್ದಾನೆ ಅಂತ ಒಂದು, ಶ್ರೀಕೃಷ್ಣನು ಅವನು ಚತುರನಾಗಿದ್ದಾನೆ ಅಂತೇಳಿ. ಹೀಗೆ 4. ಇದು ಒಂದು ವ್ಯಾಕರಣ ವಾಕ್ಯ ಆಗುತ್ತೆ ಹೊರತು ಇದು ತಾರ್ಕಿಕ ವಾಕ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ವಾಕ್ಯದಿಂದ ನಾವು 4 ತಾರ್ಕಿಕ ವಾಕ್ಯಗಳನ್ನು ರಚಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇದು ತಪ್ಪಾಗುತ್ತೆ. ವ್ಯಾಕರಣ ವಾಕ್ಯದಲ್ಲಿ ಹಲವಾರು ಗುಣವಿಶೇಷಗಳನ್ನು ಸೂಚಿಸಬಹುದು. ಆದರೆ ತರ್ಕವಾಕ್ಯದಲ್ಲಿ ಒಂದೇ ವಿಧೇಯ ಪದವಿರಬೇಕು. ಉದ್ದೇಶ ಪದದಿಂದ ಯಾವಾಗಲೂ ಯಾವುದಾದರೂ ಒಂದು ವಿಶೇಷ ಗುಣವನ್ನು ನಿರೂಪಿಸುವಂತೆ ಇರಬೇಕು ಅನ್ನುವುದನ್ನು, ಅಂದರೆ ಇಲ್ಲಿ ತರ್ಕವಾಕ್ಯದಲ್ಲಿ ಯಾವಾಗಲೂ ಒಂದು ಉದ್ದೇಶ ಪದ ಮತ್ತು ಒಂದು ವಿಧೇಯ ಪದ ಮಾತ್ರ ಇರಬೇಕು. ವ್ಯಾಕರಣ ವಾಕ್ಯದಲ್ಲಿ ನಾವು ಕರ್ತೃಪದ, ಕ್ರಿಯಾಪದ, ಈ ತರ್ಕವಾಕ್ಯದ ಉದ್ದೇಶ ಪದ, ವಿಧೇಯ ಪದಗಳಿಂದ ಭಿನ್ನವಾಗಿದೆ. ವ್ಯಾಕರಣ ವಾಕ್ಯದಲ್ಲಿ ಬರ್ತಕ್ಕಂಥ ಕರ್ತೃ, ಕ್ರಿಯಾ, ಕರ್ಮ ಪದಗಳಿಗೆಲ್ಲ ಅದು ಉದ್ದೇಶ ಪದ ಮತ್ತು ವಿಧೇಯ ಪದಗಳಿಗಿಂತ ಭಿನ್ನವಾಗಿದೆ. ವ್ಯಾಕರಣ ವಾಕ್ಯದಲ್ಲಿ ಉದ್ದೇಶ ಮತ್ತು ವಿಧೇಯ ಪದಗಳ ಸ್ಥಾನವನ್ನು ನಾವು ಬದಲಾಯಿಸ್ತೇವೆ. ಆದರೆ ತರ್ಕವಾಕ್ಯದಲ್ಲಿ ಮೊದಲು ಉದ್ದೇಶ ಪದ ಬರುತ್ತೆ, ನಂತರ ವಿಧೇಯ ಪದ ಬರುತ್ತೆ. ಮೊದಲು ತರ್ಕವಾಕ್ಯದಲ್ಲಿ ಯಾವಾಗಲೂ ಮೊದಲು ಉದ್ದೇಶ ಪದ, ನಂತರ ವಿಧೇಯ ಪದ ಬರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಈ ವ್ಯಾಕರಣ ವಾಕ್ಯದ ಪ್ರಕಾರ ಅಥವಾ ಬರೀ ವಾಕ್ಯದ ಪ್ರಕಾರ ಏನಾಗುತ್ತೆ, ಕೆಲವು ಸರಿ ಉದ್ದೇಶ ಪದನೇ ಇರಲ್ಲ. ಕೆಲವು ಸರಿ ಏನಾಗುತ್ತೆ, ನೀನು ಕುಳಿತುಕೋ ಅಥವಾ ಹಾವು ಅಂತ ಕೂಗ್ತೀನಿ. ಹಾವು ಎನ್ನುವ ಪದ, ಹಾವು ಅಂತ ಒಬ್ಬ ವ್ಯಕ್ತಿ ಕೂಗಿದಾಗ, ಅಂದರೆ ಇಲ್ಲಿ ವ್ಯಾಕರಣ ವಾಕ್ಯಗಳಲ್ಲಿ ಉದ್ದೇಶ ಪದ, ವಿಧೇಯ ಪದ ಇರೋದೇ ಇಲ್ಲ. ಆದರೆ ತರ್ಕವಾಕ್ಯದಲ್ಲಿ ಇರಲೇಬೇಕು. ಹಾವು ಎಂದು ಒಬ್ಬ ವ್ಯಕ್ತಿ ಕೂಗಿದಾಗ ಆ ವ್ಯಕ್ತಿ ಉದ್ದೇಶ ಪದವನ್ನು ನಿರ್ದಿಷ್ಟವಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗೋಲ್ಲ. ಹಾವು ಅನ್ನುವ ಪದ ಅದು ಉದ್ದೇಶ ಪದನ. ಇಲ್ಲೇನಾಗುತ್ತೆ, ಹಾವು ಎಂದು ಒಬ್ಬ ವ್ಯಕ್ತಿ ಕೂಗಿದಾಗ ಅಲ್ಲಿ ಹಾವಿದೆ ಎಂದು, ಅಥವಾ ಹಾವು ಕಡಿಯಿತು ಎಂದು, ಅಥವಾ ಹಾವು ಅಲ್ಲಿ ಹರಿದು ಹೋಗ್ತಾ ಇದೆ ಅಂತನೋ, ಹೀಗೆ ಬೇರೆ ಬೇರೆ ಅರ್ಥಗಳು, ಬೇರೆ ಬೇರೆ ವಾಕ್ಯಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಹಾವು ಅಂತ ಒಬ್ಬ ವ್ಯಕ್ತಿ ಕೂಗೋದು ಅದು ಒಂದು ತರ್ಕವಾಕ್ಯ ಆಗಲ್ಲ. ಅದೇ ಬರೀ ವಾಕ್ಯದಲ್ಲಿ, ವ್ಯಾಕರಣ ವಾಕ್ಯದಲ್ಲಿ ಹಾವು ಅಂತ ಒಬ್ಬ ವ್ಯಕ್ತಿ ಕೂಗಿದ್ರೆ ಅವನಿಗೆ ಹಾವು ಕಚ್ಚಿರ್ಬೋದು ಅಂತ ಅರ್ಥ ಬರ್ಬೋದು, ಅಥವಾ ಹಾವನ್ನು ನೋಡಿದನೆ ಅವನು ಅಂತ ಅರ್ಥ ಬರ್ಬೋದು. ಹೀಗೆ ಅಲ್ಲಿ ಹಾವು ಅನ್ನುವ ಒಂದು ಪದ ಅದು ಉದ್ದೇಶ ಪದನೂ ಆಗಲ್ಲ, ವಿಧೇಯ ಪದನೂ ಆಗಲ್ಲ. ಅಥವಾ
ಕುಳಿತುಕೋ ಅಂತೇಳಿ, ಯಾರಾದ್ರೂ ಮನೆಗೆ ಬಂದ ತಕ್ಷಣ ಕುಳಿತುಕೋ ಅಂತೇಳಿ. ಈ ಕುಳಿತುಕೋ ಎಂಬ ಪದವು ನೀನು ಕುಳಿತುಕೋ ಎಂಬ ಅರ್ಥವನ್ನು ಕೊಡುತ್ತದೆ. ಆದರೆ ತಾರ್ಕಿಕ ವಾಕ್ಯಗಳಲ್ಲಿ ಉದ್ದೇಶ ಪದ ಮತ್ತು ವಿಧೇಯ ಪದ ಎರಡೂ ಸಹ ಸ್ಪಷ್ಟವಾಗಿರಬೇಕು, ಖಚಿತವಾಗಿರಬೇಕು, ನಿರ್ದಿಷ್ಟವಾಗಿರಬೇಕು. ಇದು ಉದ್ದೇಶ ಪದ, ಇದು ವಿಧೇಯ ಪದ ಎಂದು ಖಚಿತವಾಗಿ ಗೊತ್ತಾಗಬೇಕು, ಸ್ಪಷ್ಟವಾಗಿರಬೇಕು. ಅದು ಆ ವಾಕ್ಯ ಸತ್ಯ ಇರ್ಬೋದು ಅಥವಾ ಅಸತ್ಯ ಹೇಳಿಕೆಯನ್ನು ನಿರೂಪಿಸ್ಬೋದು. ಆದರೆ ಅದು ಒಂದು ಉದ್ದೇಶ ಪದ ಮತ್ತು ಒಂದು ವಿಧೇಯ ಪದವನ್ನು ಸ್ಪಷ್ಟವಾಗಿ ತಿಳಿಸುವಂಥದ್ದನ್ನು ಮಾತ್ರ ನಾವು ತಾರ್ಕಿಕ ವಾಕ್ಯಗಳಲ್ಲಿ ನೋಡ್ತೇವೆ. ವಿದ್ಯಾರ್ಥಿಗಳೇ, ಹೀಗೆ ತಾರ್ಕಿಕ ವಾಕ್ಯಗಳಿಗೂ ವ್ಯಾಕರಣ ವಾಕ್ಯ ಅಥವಾ ಬರಿ ವಾಕ್ಯಗಳಿಗೂ, ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಬಳಸ್ತಕ್ಕಂಥ ಬರಿ ವಾಕ್ಯಗಳಿಗೂ ಅಥವಾ ನೀವು ಭಾಷಾಶಾಸ್ತ್ರದಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ವ್ಯಾಕರಣ ವಾಕ್ಯಗಳಿಗೂ ಹಲವಾರು ವ್ಯತ್ಯಾಸಗಳಿವೆ. ನೀವು ಮುಖ್ಯವಾಗಿ ತಿಳಿಬೇಕಾದದ್ದು ಏನಪ್ಪ ಅಂದರೆ, ಮುಂದಿನ ಅಧ್ಯಾಯಗಳಿಗೆ ಸಹಾಯಕ ಆಗಬೇಕಾದದ್ದು ಏನಪ್ಪ ಅಂದರೆ, ತರ್ಕವಾಕ್ಯ ಎಂದರೇನು, ಯಾವುದಕ್ಕೆ ನಾವು ಯಾವ ವಾಕ್ಯವನ್ನು ಲಾಜಿಕಲ್ ಪ್ರಪೋಸಿಷನ್, ಒಂದು ತಾರ್ಕಿಕ ವಾಕ್ಯ ಅಂತ ಕರಿತೀವಿ ಎನ್ನುವುದನ್ನು ನೀವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಒಂದು ತರ್ಕವಾಕ್ಯ ಅಂದರೆ ಅಲ್ಲಿ ಉದ್ದೇಶ ಪದ ಇರಬೇಕು, ವಿಧೇಯ ಪದ ಇರಬೇಕು. ಉದ್ದೇಶ ಪದ ವಿಧೇಯ ಪದವನ್ನು ಒಳಗೊಂಡಂತಹ ಯಾವುದಾದರೂ ವಿಷಯದ ಸಂಗತಿಗಳನ್ನು ತಿಳಿಯಪಡಿಸುವಂತಿದ್ದರೆ ಅದನ್ನು ತಾರ್ಕಿಕ ವಾಕ್ಯ ಅಂದರೆ, ಯಾವುದಾದರೂ ಒಂದು ವಿಷಯವನ್ನು ಪ್ರತಿಪಾದಿಸುವಂತೆ, ನಿರೂಪಿಸುವಂತೆ, ಒಂದು ವಿಷಯವನ್ನು ತಿಳಿಸುವ ರೀತಿಯಲ್ಲಿ ತಾರ್ಕಿಕ ವಾಕ್ಯಗಳು ಇರಬೇಕೇ ಹೊರತು ಅಲ್ಲಿ ಪ್ರಶ್ನಾರ್ಥಕವಾಗಲಿ, ಆಶ್ಚರ್ಯಗಳಲ್ಲಾಗಲಿ, ಆಜ್ಞೆಗಳಲ್ಲಾಗಲಿ ತರ್ಕವಾಕ್ಯಗಳು ಇರಬಾರದು. ತರ್ಕವಾಕ್ಯಗಳು ಯಾವಾಗಲೂ ವರ್ತಮಾನ ಕಾಲದಲ್ಲಿಯೇ ಇರಬೇಕು. ತರ್ಕವಾಕ್ಯಗಳು, ತಾರ್ಕಿಕ ವಾಕ್ಯಗಳಲ್ಲಿ ಬರುವ ಪದಗಳು, ಉದ್ದೇಶ ಪದ ಮತ್ತು ವಿಧೇಯ ಪದಗಳು ಒಂದೇ ಅರ್ಥವನ್ನು ಕೊಡುವಂತಿರಬೇಕು. ಒಂದೇ ಉದ್ದೇಶ ಪದ, ಒಂದೇ ವಿಧೇಯ ಪದಗಳು ಇರಬೇಕು. ನಾನಾರ್ಥಗಳನ್ನು ಕೊಡುವ ಪದಗಳಿರಬಾರದು. ಅನೇಕ ವಿಧೇಯ ಪದಗಳಾಗಲಿ, ಅನೇಕ ಉದ್ದೇಶ ಪದಗಳಾಗಲಿ ಇರಬಾರದು. ಒಂದು ತರ್ಕವಾಕ್ಯ ಅಂದರೆ ಮುಖ್ಯವಾಗಿ ನಿಮಗೆ ಒಂದು ಉದ್ದೇಶ ಪದ ಇರಬೇಕು, ಮತ್ತೊಂದು ವಿಧೇಯ ಪದ. ಉದ್ದೇಶ ಪದವನ್ನು ಸಬ್ಜೆಕ್ಟ್ ಅಂತ ಕರಿತೀವಿ. ಎಸ್ ಎನ್ನುವ ಸಂಕೇತದಿಂದ ನೀವು ಅದನ್ನು ಗುರುತಿಸಬೇಕಾಗುತ್ತೆ. ಮತ್ತು ಪಿ ಅಂತ ಗುರುತಿಸಿ, ಮುಂದಿನ ಅಧ್ಯಾಯಗಳಲ್ಲಿ ನಿಮಗೆ ಮುಖ್ಯವಾದದ್ದು ಎಸ್ ಅಂದರೆ ಸಬ್ಜೆಕ್ಟ್, ಉದ್ದೇಶ ಪದ. ಪಿ ಅಂದರೆ ಪ್ರೆಡಿಕೇಟ್, ವಿಧೇಯ ಪದ. ಒಂದು ತರ್ಕವಾಕ್ಯದಲ್ಲಿ ಯಾವುದರ ವಿಚಾರವಾಗಿ ತಿಳಿಯ ಬಯಸುತ್ತೇವೆಯೋ ಅದು ಉದ್ದೇಶ ಪದ. ವಿಧೇಯ ಪದ ಅಂದರೆ ಉದ್ದೇಶ ಪದದ ಯಾವುದಾದರೂ ಒಂದು ವಿಶೇಷ ಗುಣವನ್ನು ತಿಳಿಸುವುದನ್ನು ನಾವು ವಿಧೇಯ ಪದ ಅಂತ ಹೇಳ್ತೀವಿ. ಮಲ್ಲಿಗೆ ಬಿಳಿ ಆಗಿದೆ ಅಂದರೆ ಮಲ್ಲಿಗೆ ಅನ್ನುವುದನ್ನು ಆ ವಾಕ್ಯ ನಮಗೆ ಮಲ್ಲಿಗೆಯ ಬಗ್ಗೆ ತಿಳಿಸ್ತಾ ಇದೆ. ಬಿಳಿಯಾಗಿದೆ ಎನ್ನುವ ಅದರ ಒಂದು ಗುಣವನ್ನು, ಒಂದು ವಿಶೇಷ ಗುಣವನ್ನು ಇದು ತಿಳಿಸ್ತಾ ಇದೆ. ಇದನ್ನು ಪ್ರೆಡಿಕೇಟ್ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಈ ದಿನ ನಿಮಗೆ ನಿರ್ಣಯ ಎಂದರೇನು, ನಿರ್ಣಯ ಅನ್ನೋದು ಒಂದು ಮಾನಸಿಕ ಕ್ರಿಯೆ. ನಮ್ಮ ಸುತ್ತಮುತ್ತಲು ನಡೀತಕ್ಕಂತಹ ಅನೇಕ ಚಟುವಟಿಕೆಗಳು, ನಮ್ಮ ಸುತ್ತಮುತ್ತಲು ನಡೀತಕ್ಕಂಥ ಅನೇಕ ಘಟನೆಗಳನ್ನು ನಾವು ಗಮನಿಸಿ ಅರ್ಥ ಮಾಡಿಕೊಂಡು ತುಲನೆ ಮಾಡಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಅವಶ್ಯಕ, ಯಾವುದು ಅನವಶ್ಯಕ ಅಂತ ಹೇಳಿ ನಾವು ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥದ್ದನ್ನು, ಒಂದು ನಿರ್ಣಯವನ್ನು ತಗೊಳ್ಳೋದನ್ನು ನಾವು ನಿರ್ಣಯ ಅಂತಕ್ಕಂಥದ್ದು ಇಲ್ಲಿ ನಮ್ಮ ಜ್ಞಾನದ ಒಂದು ಸಾಧನವಾಗುತ್ತೆ, ಸಹಾಯಕವಾಗುತ್ತೆ. ನಮ್ಮ ಜ್ಞಾನಾರ್ಜನೆಗೆ ನಾವು ತೀರ್ಮಾನಗಳನ್ನು ತಗೊಳ್ಳೋದು ಅತ್ಯಂತ ಪ್ರಮುಖವಾದ ಸಂಗತಿ ಅಂತ ಹೇಳ್ತೀವಿ. ಇದನ್ನು ಜಡ್ಜ್ಮೆಂಟ್ ಅಂತ ಹೇಳ್ತೀವಿ. ನಿಮಗೆ ಮುಂದಿನ ಪಾಠಗಳಲ್ಲಿ, ಮುಂದಿನ ಅಧ್ಯಾಯಗಳಲ್ಲಿ ಬರುತ್ತೆ. ಆಧಾರ ವಾಕ್ಯ ಯಾವುದು, ನಿರ್ಣಯ ವಾಕ್ಯ ಯಾವುದು, ಯಾವುದರ ಮೂಲಕ ನಾವು ನಿರ್ಣಯವನ್ನು ಮಾಡ್ತೇವೆ, ಯಾಕೆ ನಿರ್ಣಯವನ್ನು ಮಾಡ್ತೇವೆ, ನಿರ್ಣಯದ ಜಡ್ಜ್ಮೆಂಟ್ ಅನ್ನೋದು ಯಾಕೆ ಬೇಕು, ತೀರ್ಮಾನ ವಾಕ್ಯ, ಅನುಮಿತಿ ವಾಕ್ಯ, ನಿರ್ಣಯ ವಾಕ್ಯ ಮತ್ತು ಆಧಾರ ವಾಕ್ಯ, ಗೃಹೀತ ವಾಕ್ಯ. ಗೃಹೀತ ವಾಕ್ಯದಿಂದ ನಿರ್ಣಯ ವಾಕ್ಯಕ್ಕೆ ಬರ್ತೇವೆ. ಏನು ಹಾಗಾದರೆ ಅಂತೇಳಿ ಮುಂದಿನ ಅಧ್ಯಾಯಗಳಲ್ಲಿ ನೀವು ಸ್ಪಷ್ಟವಾಗಿ ತಿಳ್ಕೊಳ್ತೀರಾ. ಈ ದಿನ ನೀವು ನಿರ್ಣಯ ಎಂದರೇನು ಮತ್ತು ತರ್ಕವಾಕ್ಯ ಎಂದರೇನು, ಒಂದು ತಾರ್ಕಿಕ ವಾಕ್ಯಕ್ಕೂ ವ್ಯಾಕರಣ ವಾಕ್ಯಗಳಿಗೂ ಇರುವ ವ್ಯತ್ಯಾಸಗಳನ್ನು ಈ ದಿನ ನೀವು ಪಾಠ ಕೇಳಿದ್ದೀರಾ, ಗಮನಿಸಿದ್ದೀರಾ. ಮುಂದಿನ ತರಗತಿಯಲ್ಲಿ ಪದಗಳ ವರ್ಗೀಕರಣ, ಪದಗಳು ಈಗ ನೀವು ಮುಖ್ಯವಾಗಿ 3 ಪದಗಳನ್ನು ಗಮನಿಸಿದ್ರಿ: ಉದ್ದೇಶ ಪದ, ವಿಧೇಯ ಪದ, ಸಂಯೋಜಕ ಪದ. ಮುಂದಿನ ತರಗತಿಯಲ್ಲಿ
ಪದಗಳ ವರ್ಗೀಕರಣ, ಹಲವಾರು ಪದಗಳು ಬರುತ್ತೆ. ಆ ಪದಗಳ ವರ್ಗೀಕರಣವನ್ನ ನೀವು ಅಧ್ಯಯ ಅಥವಾ ಆ ಪಾಠವನ್ನು ನೀವು ಗಮನಿಸ್ತೀರಾ. ಇಲ್ಲಿ ತರ್ಕವಾಕ್ಯ, ನಿರ್ಣಯ ಮತ್ತು ವ್ಯಾಕರಣ ವಾಕ್ಯ, ತರ್ಕವಾಕ್ಯ ವ್ಯಾಕರಣ ವಾಕ್ಯಗಳ ವ್ಯತ್ಯಾಸಗಳಾಯಿತು. ಮುಂದಿನ ತರಗತಿಯಲ್ಲಿ ನೀವು ಪದಗಳ ವರ್ಗೀಕರಣವನ್ನು ಕುರಿತು ಅಧ್ಯಯನ ಆ ಪಾಠವನ್ನು ನೀವು ಅಭ್ಯಾಸ ಮಾಡ್ತೀರಿ.